ಓಂ ಅತಯೇವ ಪ್ರಾಣಃ. ಓಂ ಪ್ರಣೇತ ಅತಯೇವ ಪ್ರಾಣಃ ಅಂತ ಸೂತ್ರ. ಅದಕ್ಕೆ ಪ್ರಣೇತ ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಿ ಏನು ಪ್ರಶ್ನೆ ಇದೆ ಅನ್ನೋದನ್ನ ಈಗ ಮೊದಲು ನೋಡಬೇಕು. ಈ ಭಗವಂತ ಪೂರ್ಣಾನಂದ ಅಂತ ಏನು ಹೇಳಿದಿರಲ್ಲ, ಇದು ಸರಿಯಲ್ಲ. ಯಾಕೆಂದ್ರೆ ಪೂರ್ಣಾನಂದನಾದವನು ಪ್ರಾಣ ಅಂತ ಹೀಗೆ ಒಂದು ಶ್ರುತಿಯಲ್ಲಿ ಕಂಡು ಬರ್ತದೆ. ತದ್ವೈ ತ್ವಂ ಪ್ರಾಣೋ ಭವಃ ಮಹಾನ್ ಭೋಗ ಪ್ರಜಾಪತೇಃ ಅಂತ ಒಂದು ವೇದವಾಕ್ಯ. ಇದು ತೈತ್ತರೀಯ ಆರಣ್ಯಕದ ವೇದವಾಕ್ಯ. ಏನರ್ಥ? ಪ್ರಾಣನೇ, ನೀನು ಬ್ರಹ್ಮ ಮೊದಲಾದ ಜೀವರಿಗೆ ಆನಂದವನ್ನ ಕೊಡುವವನಾಗಿದ್ದೆ, ಆದ್ದರಿಂದ ನೀನೇ ಮಹಾನಂದ ರೂಪನಾಗಿದ್ದೆ. ನಮ್ಮ 9 ಇಂದ್ರಿಯಗಳನ್ನು ಪ್ರೇರಿಸುವುದರಿಂದ ನೀನೇ ಪ್ರಾಣ ಅಂತಲ್ಲಿ ಪ್ರಯೋಗ ಮಾಡಿದ್ದಾರೆ. ಪ್ರಾಣನೇ ಆನಂದಮಯ ಅಂತ ಹೇಳಿದ್ದಾರೆ. ಮತ್ತು ಪ್ರಾಣ ಎಂಬ ಶಬ್ದ ವಾಯುವಿನಲ್ಲಿ ಪ್ರಸಿದ್ಧನೂ ಕೂಡ ಆಗಿದೆ. ಆದ್ರಿಂದ ಆ ಪ್ರಾಣನೇ ಆನಂದಮಯ ಅಂತ ಇಲ್ಲಿ ಗೊತ್ತಾಗ್ತದೆ. ಹೀಗಿರುವಾಗ ವಿಷ್ಣುವನ್ನ ನೀವು ಮಹಾನಂದವುಳ್ಳವನು ಅಂತ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ. ಮಹಾಭೋಗ ಅಂತ ಏನಿದೆ, ಮಹಾಭೋಗ ಅಂದ್ರೆ ಪೂರ್ಣ ಆನಂದ ಅಂತ ಅರ್ಥ. ಭೋಗ ಅಂದ್ರೆ ಆನಂದ, ಮಹಾ ಅಂದ್ರೆ ಪೂರ್ಣ. ಹೀಗೆ ಮಹಾಭೋಗ ಶಬ್ದಿತ, ಮಹಾಭೋಗ ಎಂಬ ಶಬ್ದದಿಂದ ಹೇಳಲ್ಪಟ್ಟಂತಹ ಪೂರ್ಣಾನಂದವುಳ್ಳವನು ಈ ಪ್ರಾಣನೇ ಆಗಿದ್ದಾನೆ. ಮತ್ತೆ ಪ್ರಾಣ ಎಂಬ ಶಬ್ದ ಪ್ರಸಿದ್ಧವಾಗಿರುವುದು ಈ ಪ್ರಾಣದೇವನಲ್ಲಿಯೇ. ಪ್ರಸಿದ್ಧಾಚ ಮುಖ್ಯ ಪ್ರಾಣಪರತ್ವಾತ್ ನಹಿ ದ್ವಯೋ ಪೂರ್ಣಾನಂದತ್ವಂ ಯುಕ್ತಂ ವಿರೋಧಾತ್ ಇತ್ಯತಃ ಪ್ರಾಪ್ತಂ ಅತಯೇವ ಪ್ರಾಣೈತೆ. ಮುಖ್ಯ ಪ್ರಾಣನೂ ಪೂರ್ಣಾನಂದವುಳ್ಳವನಾಗಿದ್ದಾನೆ, ಪರಮಾತ್ಮನೂ ಪೂರ್ಣಾನಂದವುಳ್ಳವನಾಗಿದ್ದಾನೆ ಅಂತ ಹೇಳುವುದು ಕೂಡ ಸಮಂಜಸ ಅಲ್ಲ. ಇಬ್ಬಿಬ್ರು ಪೂರ್ಣಾನಂದರಾಗಿರುವುದು ಸಾಧ್ಯ ಇಲ್ಲ. ಯಾರೋ ಒಬ್ರು ಪೂರ್ಣಾನಂದರಾಗಿರಬೇಕೆ ಹೊರತು ಇಬ್ಬಿಬ್ರು ಪೂರ್ಣಾನಂದರಾಗಿಬಿಟ್ರೆ ಅವರಲ್ಲಿ ಕಲಹ ಆಗ್ತದೆ. ಆದ್ರಿಂದ ಇಬ್ಬರು ಪೂರ್ಣಾನಂದರಾಗಿರೋದು ಕೂಡ ಸಾಧ್ಯ ಇಲ್ಲ. ಇಬ್ಬರನ್ನ ಪೂರ್ಣಾನಂದ ಅಂತ ಹೇಳಿಬಿಟ್ರೆ ಅವರಿಬ್ಬರಲ್ಲೇ ಪರಸ್ಪರ ವಿರೋಧ ಬರಬೇಕಾಗಿತ್ತು. ಪೂರ್ಣಾನಂದವುಳ್ಳವನು ಪೂರ್ಣ ಅಧಿಕಾರವುಳ್ಳವನು ಕೂಡ ಆಗಿರ್ತಾನೆ. ಆದ್ರಿಂದ ಅವರಿಬ್ಬರಲ್ಲಿ ಹೊಂದಾಣಿಕೆ ಇಲ್ಲದೇ ಇರಬೇಕಾದಿತ್ತು. ಅಂತೂ ಒಂದು ಅರ್ಥ, ಸುಮ್ಮನೆ ಸ್ಥೂಲವಾದ ಅರ್ಥ, ಅಧಿಕಾರದ ವಿಷಯದಲ್ಲಿ, ಅಧಿಕಾರ ಚಲಾಯಿಸುವ ವಿಷಯದಲ್ಲಿ ಅವರಿಗೆ ಪರಸ್ಪರ ವಿರೋಧ ಬರಬೇಕಾದಿತ್ತು ಅಂತ. ಇನ್ನೊಂದು ಪೂರ್ಣಾನಂದ ಅಂತಂದ್ರೆ, ಪೂರ್ಣ ಅಂದ್ರೆ ಅತಿ ದೊಡ್ಡದು ಅಂತ ಅರ್ಥ. ಅತಿ ದೊಡ್ಡದು ಅಂತನ್ನೋದು ಎರಡಿರೋದು ಸಾಧ್ಯ ಇಲ್ಲ, ಯಾವ್ದಾದ್ರು ಒಂದಿರಬೇಕು. ಅಂತ ಮುಖ್ಯ ಪ್ರಾಣನೇ ಪೂರ್ಣಾನಂದ ಆಗಿರ್ಬೇಕು ಅಥವಾ ಪರಮಾತ್ಮನೇ ಪೂರ್ಣಾನಂದ ಆಗಿರ್ಬೇಕು. ಇಬ್ಬರೂ ಪೂರ್ಣವಾದ ಆನಂದವುಳ್ಳವರು ಆಗಿರುವುದು ಸಾಧ್ಯ ಇಲ್ಲ ಅಂತ ಅಭಿಪ್ರಾಯ. ಇದೆಲ್ಲ ಹೀಗೆ ಪ್ರಶ್ನೆ ಮಾಡುವಾಗ ಒಂದು ವಿಷಯ ನಾವು ಗಮನಿಸಲಿಟ್ಕೊಂಡಿರ್ಬೇಕು. ಪ್ರಮಾಣ ಇದ್ರೆ ಇಬ್ಬರು ಕೂಡ ಸಮಾನವಾದ ಗುಣ ಉಳ್ಳವರಾಗಿರುವುದು ಅಸಂಭಾವಿತ ಏನಲ್ಲ. ಪ್ರಮಾಣ ಇದೆಯೋ ಇಲ್ಲವೋ ಅಂತ ಪ್ರಶ್ನೆ, ಅದ್ರ ಬಗ್ಗೆ ಅಷ್ಟೇ. ಅಂತ ಈಗ ಅವರು ಸ್ಥೂಲವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಅದೇನು ಸಿದ್ಧಾಂತ ಅಲ್ಲ, ಪ್ರಶ್ನೆ ಮಾಡುವವರ ಅಭಿಪ್ರಾಯ ಅದು. ಅದಕ್ಕಾಗಿ ವಿರೋಧಾತ್ ಅನ್ನೋದಕ್ಕೆ ಇಬ್ಬರು ಪೂರ್ಣಾನಂದರಾಗಿರುವುದು ಸಾಧ್ಯ ಇಲ್ಲ ಅಂತ ಶಂಕೆ. ಅದಕ್ಕೆ ಅತಯೇವ ಪ್ರಾಣ ಅಂತ ಈ ಸೂತ್ರದಿಂದ ಆಚಾರ್ಯರು ವೇದವ್ಯಾಸದೇವರು ಉತ್ತರ ಕೊಡ್ತಾ ಇದ್ದಾರೆ. ಅಲ್ಲಿ ಮೂಲ ಬ್ರಹ್ಮಸೂತ್ರದಲ್ಲಿ ತದ್ವೈ ತ್ವಂ ಪ್ರಾಣೋ ಅಭವಃ ಮಹಾನ್ ಭೋಗ ಪ್ರಜಾಪತೇಃ ಭುಜಃ ಕರಿಷ್ಯಮಾಣಃ ಯದ್ದೇವಾನ್ ಪ್ರಾಣಯೋ ನವಪ್ರಾಣಯ ಅಂದ್ರೆ ನಮ್ಮ 9 ಇಂದ್ರಿಯಗಳನ್ನ ನೀನೇ ಪ್ರೇರಿಸ್ತಾ ಇದ್ದಿ ಅಂತ ಈಗ ಒಂದು ಅರ್ಥ ಇದೆ. ಅದ್ರದ್ದು ಎರಡನೇ ವಾಕ್ಯ, ನಮಗೆ ಇಲ್ಲಿ ಬೇಕಾಗಿರೋದು ಮೊದಲನೇ ವಾಕ್ಯ. ಮೂಲ ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯ ಎರಡನ್ನೂ ಉದ್ಧರಿಸಿದ್ದಾರೆ. ಅದರಿಂದ ಅದರದ್ದು ಅರ್ಥ ಹೇಳಿದೆ ಅಷ್ಟೆ. ಭುಜ ಕರಿಷ್ಯಮಾಣ, ಎಲ್ಲಿಯೂ ಕೂಡ ಆನಂದವನ್ನ ನೀನೇ ಕೊಡ್ತಾ ಇದ್ದಿ ಅಂತ ಹೀಗೆಲ್ಲ ಅರ್ಥ. ಇತಿ ಮಹಾಭೋಗ ಶಬ್ದೇನ ಪರಮಾನಂದತ್ವ ಪ್ರಾಣಸ್ಯ ಉಕ್ತಂ. ಇವೆಲ್ಲ ಮೂರು ಭಾಷ್ಯದ ವಾಕ್ಯ. ಸಚ ಪ್ರಾಣ ಪ್ರಸಿದ್ಧೇ ವಾಯು ಇತ್ಯಾಪತತಿ ನಚ ಏವಂ. ಇದು ಸರಿಯಲ್ಲ. ಯಥೋ ವಿಷ್ಣುರೇವ ಪ್ರಾಣ, ವಿಷ್ಣುವನ್ನೇ ಪ್ರಾಣ ಅಂತ ಹೇಳಬೇಕು.
ಅದು ಅದೇ ತೈತರಿಯ ಆರಣ್ಯಕದಲ್ಲಿ ಆ ಪ್ರಾಣಶಬ್ದ ವಾಚ್ಯನಾದ ವ್ಯಕ್ತಿಗೆ ಶ್ರೀ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಪತ್ನಿಯರಾಗಿದ್ದಾರೆ ಅಂತ ಬಂದಿದೆ. ಅದು ಮುಖ್ಯ ಪ್ರಾಣನಿಗೆ ಶ್ರೀ ಮತ್ತು ಲಕ್ಷ್ಮೀ ದೇವಿಯರಿಬ್ಬರು ಪತ್ನಿಯರಾಗಿಲ್ಲ. ಆದ್ದರಿಂದ ಪರಮಾತ್ಮನ ಸೂಚಕವಾದಂತಹ ಪರಮಾತ್ಮನನ್ನು ಸೂಚಿಸುವಂತಹ ಲಿಂಗಗಳಲ್ಲಿರೋದ್ರಿಂದ ಅಲ್ಲಿ ಪರಮಾತ್ಮನನ್ನೇ ಆ ಶಬ್ದದಿಂದ ವಾಚ್ಯ ಅಂತ ಹೇಳಬೇಕು ಹೊರತು ಬೇರೆ ಯಾರು ಕೂಡ ಆ ಶಬ್ದದಿಂದ ವಾಚ್ಯರಲ್ಲ ಅಂತ ಅಭಿಪ್ರಾಯ. ಅತಯೇವ ಅಂದರೆ ಶ್ರೀಪತಿತ್ವ ಮತ್ತು ಲಕ್ಷ್ಮೀಪತಿತ್ವ ಎಂಬ ಎರಡು ಕಾರಣಗಳನ್ನ ತೈತರಿಯ ಆರಣ್ಯಕ್ಕೆ ಹೇಳಿರುವುದರಿಂದ ಭಗವಂತನೇ ಲಕ್ಷ್ಮೀ ಪ್ರಾಣ ಶಬ್ದ ವಾಚ್ಯನಾಗಿದ್ದಾನೆ ಹೊರತು ಬೇರೆ ಯಾರು ವಾಚ್ಯರಾಗಿಲ್ಲ ಅಂತ ಗೊತ್ತಾಗ್ತದೆ.